ಇವತ್ತು ಬಿಬಿಎಂಪಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡೋದಿಲ್ಲ. ಸಾರ್ವಜನಿಕರು ಕೆಲಸಕ್ಕೋಸ್ಕರ ಬಿಬಿಎಂಪಿ ಕಚೇರಿಗೆ ಏನಾದರೂ ಹೋದರೆ ನಿಮ್ಮ ಕೆಲಸ ಆಗೋದಿಲ್ಲ. ಹೋಗಬೇಡಿ ನೀವು. ಪಾಲಿಕೆ ನೌಕರರ ಸಂಘ ಕಚೇರಿಯನ್ನ ಬಂದ್ ಮಾಡ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಇಂದು ಬಿಬಿಎಂಪಿ ಸೇರಿ 10 ಪಾಲಿಕೆ ಬಂದ್. ವಿವಿಧ ಬೇಡಿಕೆಗಾಗಿ ನೌಕರರು ಹೋರಾಟ. ಬಿಬಿಎಂಪಿ ಹಾಗೂ ರಾಜ್ಯದ 10 ಮಹಾನಗರ ಪಾಲಿಕೆಗಳ ಅಧಿಕಾರಿ ನೌಕರರು ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಕರ್ತವ್ಯಕ್ಕೆ ಸಾಮೂಹಿಕ ರಜೆ ಹಾಕಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದರಿಂದ ಕಸ ಸಂಗ್ರಹ ಸೇರಿದಂತೆ ಇತರೆ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರು ಇಂದು ಕಚೇರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರಿಗೂ 7ನೇ ವೇತನ ಆಯೋಗದ ಸೌಲಭ್ಯಗಳನ್ನ ವಿಸ್ತರಿಸಬೇಕು, ಅನುದಾನವನ್ನ ಆರ್ಥಿಕ ಇಲಾಖೆಯಿಂದಲೇ ಬಿಡುಗಡೆ ಮಾಡಬೇಕು, ನಿಯಮದಂತೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ಸೂಕ್ತ ತಿದ್ದುಪಡಿ ತರುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ಮಾಡುತ್ತಿದೆ. ಸ್ವಚ್ಛತೆಯಿಂದ ಹಿಡಿದು ತೆರಿಗೆ ಸಂಗ್ರಹ ಮಾಡೋದ್ರಲ್ಲಿ ಬೆಂಗಳೂರು ಮೂಲಭೂತ ಸೌಕರ್ಯ ಏನೇನು ಕೊಡುತ್ತೋ ಎಲ್ಲ ಕೆಲಸ ಕಾರ್ಯಗಳು ರುದ್ರಭೂಮಿ ಒಂದಿರುತ್ತೆ ಸರ್, ಅಷ್ಟೇ. ರುದ್ರಭೂಮಿ ಒಂದಿರುತ್ತೆ. ಮೆಟರ್ನಿಟಿ ಹಾಸ್ಪಿಟ್ಲ್ಗಳು ಏನು ಮಹಾನಗರ ಪಾಲಿಕೆಯಲ್ಲಿ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಬಂದು ಸರ್. ಅಡ್ಮಿನಿಸ್ಟ್ರೇಷನ್ ಫಸ್ಟು ಹುದ್ದೆಗಳು ಮಂಜೂರಾತಿ ಮಾಡಿ. ಈಗ ಒಂದು ವಾರ್ಡು ನೋಡಿ 225 ವಾರ್ಡ್ ಅಂತಿದೆ. 225 ವಾರ್ಡಲ್ಲಿ ಒಂದು ವಾರ್ಡಿಗೆ ಹೆಲ್ತ್ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ಗೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ಗೆ ಇಂಜಿನಿಯರ್ ಬೇಕು, ಇಲ್ಲ ವರ್ಕ್ ಇನ್ಸ್ಪೆಕ್ಟರ್ ಬೇಕು. ಎಲ್ಲಿ ಹೋದ್ರೂ ಎಲ್ಲೂ ಏನಿಲ್ಲ. ಸದ್ಯ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನ ಮುಂದಿಟ್ಟಿದ್ದ ನೌಕರರ ಸಂಘ ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡುತ್ತಿದೆ. ಬೆಂಗಳೂರು ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಪಾಲಿಕೆ, ತುಮಕೂರು ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆ, ದಾವಣಗೆರೆ ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಸೇರಿ 10 ಪಾಲಿಕೆಗಳ ನೌಕರರು ಸಾಮೂಹಿಕ ರಜೆ ಹಾಕುವ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದಾರೆ. ಹಾಗಾದ್ರೆ ಪಾಲಿಕೆ ನೌಕರರ ಬೇಡಿಕೆ ಏನು ಎಂದು ನೋಡೋದಾದ್ರೆ, ಲಾಕ್ಸೇಫ್ ಹಾಜರಾತಿ ಪ್ರಕ್ರಿಯೆ ರದ್ದು ಮಾಡಬೇಕು. ಬಿಬಿಎಂಪಿ ವಿವಿಧ ವಾರ್ಡ್ಗಳಲ್ಲಿ 6,000 ಹುದ್ದೆ ಭರ್ತಿ ಮಾಡಬೇಕು. ಪಾಲಿಕೆ ನೌಕರರಿಗೆ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು. ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿ ನೀಡಿ ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯ ನೀಡಬೇಕು. ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿ ಅಂತಿಮಗೊಳಿಸುವುದು, ಈ ಖಾತಾ ಬದಲು ಹಿಂದೆ ಇದ್ದ ಪದ್ಧತಿ ಜಾರಿಗೊಳಿಸುವುದು, ಕಾನೂನು ಬಾಹಿರವಾಗಿರೋ ಮಾರ್ಷಲ್ಸ್ ಹುದ್ದೆ ರದ್ದುಗೊಳಿಸಬೇಕು ಎಂಬುದು ಪಾಲಿಕೆ ನೌಕರರ ವಾದವಾಗಿದೆ. ಎಂದು ಗಾರ್ಬೇಜ್ ಸಿಟಿ ಆಗಲಿದೆ ಬೆಂಗಳೂರು. ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಸಾಥ್. ಬಿಬಿಎಂಪಿ ನೌಕರರು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಸಾಥ್ ನೀಡಲಿದ್ದಾರೆ. ಇಂದು ಬೆಳಿಗ್ಗೆ ಕಸ ಎತ್ತದೆ ಹೋರಾಟಕ್ಕೆ ಭಾಗಿಯಾಗಲಿದ್ದಾರೆ. ನಮ್ಮ ಮೈಸೂರು ನಾರಾಯಣ ಸಂಘ ವತಿಯಿಂದ ಬೆಂಗಳೂರು ನಗರ ಕಮಿಟಿ ಎಲ್ಲ ನಾವು ಮಾತಾಡಿ ನಾವೆಲ್ಲ ಅಮೃತರಾಜ್ ಸಾರಿಗೆ ಬೆಂಬಲ ಕೊಡೋಕ್ಕೆ, ಅವ್ರ ಸಂಘಕ್ಕೆ ಬೆಂಬಲ ಕೊಡೋಕ್ಕೆ ಬೆಂಗಳೂರಲ್ಲಿ 198 ವಾರ್ಡಿನ ಪೌರ ಕಾರ್ಮಿಕರು ಕೆಲಸ ಮಾಡ್ದಂಗೆ ಸ್ಟಾಪ್ ಮಾಡಿ ಅಮೃತರಾಜ್ ಸಾರಿಗೆ ಬೆಂಬಲ ಕೊಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಪಾಲಿಕೆಗಳ ಒಕ್ಕೂಟ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ರು ಸರ್ಕಾರ ಸೈಲೆಂಟ್ ಆಗಿದ್ದು ಇಂದು ಬಿಬಿಎಂಪಿ ಕಚೇರಿಯಲ್ಲಿ ಕೆಲಸ ಕಾರ್ಯಗಳು ವ್ಯತ್ಯಯ ಆಗೋದಂತೂ ಫಿಕ್ಸ್ ಎನ್ನಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್. ಇವತ್ತು ಬಿಬಿಎಂಪಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡೋದಿಲ್ಲ. ಸಾರ್ವಜನಿಕರು ಕೆಲಸಕ್ಕೋಸ್ಕರ ಬಿಬಿಎಂಪಿ ಕಚೇರಿಗೆ ಏನಾದರೂ ಹೋದರೆ ನಿಮ್ಮ ಕೆಲಸ ಆಗೋದಿಲ್ಲ. ಹೋಗಬೇಡಿ ನೀವು. ಪಾಲಿಕೆ ನೌಕರರ ಸಂಘ ಕಚೇರಿಯನ್ನ ಬಂದ್ ಮಾಡ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಇಂದು ಬಿಬಿಎಂಪಿ ಸೇರಿ 10 ಪಾಲಿಕೆ ಬಂದ್. ವಿವಿಧ ಬೇಡಿಕೆಗಾಗಿ ನೌಕರರು ಹೋರಾಟ. ಬಿಬಿಎಂಪಿ ಹಾಗೂ ರಾಜ್ಯದ 10 ಮಹಾನಗರ ಪಾಲಿಕೆಗಳ ಅಧಿಕಾರಿ ನೌಕರರು ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಕರ್ತವ್ಯಕ್ಕೆ ಸಾಮೂಹಿಕ ರಜೆ ಹಾಕಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದರಿಂದ ಕಸ ಸಂಗ್ರಹ ಸೇರಿದಂತೆ ಇತರೆ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರು ಇಂದು ಕಚೇರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರಿಗೂ 7ನೇ ವೇತನ ಆಯೋಗದ ಸೌಲಭ್ಯಗಳನ್ನ ವಿಸ್ತರಿಸಬೇಕು, ಅನುದಾನವನ್ನ ಆರ್ಥಿಕ ಇಲಾಖೆಯಿಂದಲೇ ಬಿಡುಗಡೆ ಮಾಡಬೇಕು, ನಿಯಮದಂತೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ಸೂಕ್ತ ತಿದ್ದುಪಡಿ ತರುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ಮಾಡುತ್ತಿದೆ. ಸ್ವಚ್ಛತೆಯಿಂದ ಹಿಡಿದು
ತೆರಿಗೆ ಸಂಗ್ರಹ ಮಾಡೋದಿರಲಿ, ಬೆಂಗಳೂರು ಮೂಲಭೂತ ಸೌಕರ್ಯ ಏನೇನು ಕೊಡುತ್ತೋ ಎಲ್ಲ ಕೆಲಸ ಕಾರ್ಯಗಳು, ರುದ್ರಭೂಮಿ ಒಂದಿರುತ್ತೆ ಸರ್ ಅಷ್ಟೇ. ರುದ್ರಭೂಮಿ ಒಂದಿರುತ್ತೆ, ಮೆಟರ್ನಿಟಿ ಹಾಸ್ಪಿಟ್ಲ್ಗಳು ಏನು ಮಹಾನಗರ ಪಾಲಿಕೆಯಲ್ಲಿ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಬಂದು ಸರ್. ಅಡ್ಮಿನಿಸ್ಟ್ರೇಷನ್ ಫಸ್ಟು ಹುದ್ದೆಗಳು ಮಂಜೂರಾತಿ ಮಾಡಿ. ಈಗ ಒಂದು ನೋಡಿ 225 ವಾರ್ಡ್ ಅಂತಿದೆ. 225 ವಾರ್ಡಲ್ಲಿ ಒಂದು ವಾರ್ಡ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ಗೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ಗೆ ಇಂಜಿನಿಯರ್ ಬೇಕು, ಇಲ್ಲ ವರ್ಕ್ ಇನ್ಸ್ಪೆಕ್ಟರ್ ಬೇಕು. ಎಲ್ಲಿ ಹೋದರೂ ಎಲ್ಲೂ ಏನಿಲ್ಲ. ಸದ್ಯ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನ ಮುಂದಿಟ್ಟಿದ್ದ ನೌಕರರ ಸಂಘ ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡುತ್ತಿದೆ. ಬೆಂಗಳೂರು ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಪಾಲಿಕೆ, ತುಮಕೂರು ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆ, ದಾವಣಗೆರೆ ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಸೇರಿ 10 ಪಾಲಿಕೆಗಳ ನೌಕರರು ಸಾಮೂಹಿಕ ರಜೆ ಹಾಕುವ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದಾರೆ. ಹಾಗಾದ್ರೆ ಪಾಲಿಕೆ ನೌಕರರ ಬೇಡಿಕೆ ಏನು ಎಂದು ನೋಡೋದಾದ್ರೆ, ಲಾಕ್ಸೇಫ್ ಹಾಜರಾತಿ ಪ್ರಕ್ರಿಯೆ ರದ್ದು ಮಾಡಬೇಕು. ಬಿಬಿಎಂಪಿ ವಿವಿಧ ವಾರ್ಡ್ಗಳಲ್ಲಿ 6,000 ಹುದ್ದೆ ಭರ್ತಿ ಮಾಡಬೇಕು. ಪಾಲಿಕೆ ನೌಕರರಿಗೆ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು. ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿ ನೀಡಿ ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯ ನೀಡಬೇಕು. ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿ ಅಂತಿಮಗೊಳಿಸುವುದು, ಈ ಖಾತಾ ಬದಲು ಹಿಂದೆ ಇದ್ದ ಪದ್ಧತಿ ಜಾರಿಗೊಳಿಸುವುದು, ಕಾನೂನು ಬಾಹಿರವಾಗಿರೋ ಮಾರ್ಷಲ್ಸ್ ಹುದ್ದೆ ರದ್ದುಗೊಳಿಸಬೇಕು ಎಂಬುದು ಪಾಲಿಕೆ ನೌಕರರ ವಾದವಾಗಿದೆ. ಎಂದು ಗಾರ್ಬೇಜ್ ಸಿಟಿ ಆಗಲಿದೆ ಬೆಂಗಳೂರು. ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಸಾಥ್. ಬಿಬಿಎಂಪಿ ನೌಕರರು ಪ್ರತಿಭಟನೆಗೆ ಪೌರ ಕಾರ್ಮಿಕರು ಸಾಥ್ ನೀಡಲಿದ್ದಾರೆ. ಎಂದು ಬೆಳಿಗ್ಗೆ ಕಸ ಎತ್ತದೆ ಹೋರಾಟಕ್ಕೆ ಭಾಗಿಯಾಗಲಿದ್ದಾರೆ. ನಮ್ಮ ಮೈಸೂರು ನಾರಾಯಣ ಸಂಘ ವತಿಯಿಂದ ಬೆಂಗಳೂರು ನಗರ ಕಮಿಟಿ ಎಲ್ಲ ನಾವು ಮಾತಾಡಿ ನಾವೆಲ್ಲ ಅಮೂರ್ತರಾಜ್ ಸಾರಿಗೆ ಬೆಂಬಲ ಕೊಡೋಕ್ಕೆ, ಅವ್ರ ಸಂಘಕ್ಕೆ ಬೆಂಬಲ ಕೊಡೋಕ್ಕೆ ಬೆಂಗಳೂರಲ್ಲಿ 198 ವಾರ್ಡಿನ ಪೌರ ಕಾರ್ಮಿಕರು ಕೆಲಸ ಮಾಡ್ದಂಗೆ ಸ್ಟಾಪ್ ಮಾಡಿ ಅಮೂರ್ತರಾಜ್ ಸಾರಿಗೆ ಬೆಂಬಲ ಕೊಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ. ಒಟ್ನಲ್ಲಿ ರಾಜ್ಯದಲ್ಲಿ ಪಾಲಿಕೆಗಳ ಒಕ್ಕೂಟ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ರು ಸರ್ಕಾರ ಸೈಲೆಂಟ್ ಆಗಿದ್ದು, ಎಂದು ಬಿಬಿಎಂಪಿ ಕಚೇರಿಯಲ್ಲಿ ಕೆಲಸ ಕಾರ್ಯಗಳು ವ್ಯತ್ಯಯ ಆಗೋದಂತೂ ಫಿಕ್ಸ್ ಎನ್ನಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್. ಇವತ್ತು ಬಿಬಿಎಂಪಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡೋದಿಲ್ಲ. ಸಾರ್ವಜನಿಕರು ಕೆಲಸಕ್ಕೋಸ್ಕರ ಬಿಬಿಎಂಪಿ ಕಚೇರಿಗೇನಾದರೂ ಹೋದರೆ ನಿಮ್ಮ ಕೆಲಸ ಆಗೋದಿಲ್ಲ, ಹೋಗಬೇಡಿ ನೀವು. ಪಾಲಿಕೆ ನೌಕರರ ಸಂಘ ಕಚೇರಿಯನ್ನ ಬಂದ್ ಮಾಡ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಇಂದು ಬಿಬಿಎಂಪಿ ಸೇರಿ 10 ಪಾಲಿಕೆ ಬಂದ್. ವಿವಿಧ ಬೇಡಿಕೆಗಾಗಿ ನೌಕರರು ಹೋರಾಟ. ಬಿಬಿಎಂಪಿ ಹಾಗೂ ರಾಜ್ಯದ 10 ಮಹಾನಗರ ಪಾಲಿಕೆಗಳ ಅಧಿಕಾರಿ ನೌಕರರು ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಕರ್ತವ್ಯಕ್ಕೆ ಸಾಮೂಹಿಕ ರಜೆ ಹಾಕಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದರಿಂದ ಕಸ ಸಂಗ್ರಹ ಸೇರಿದಂತೆ ಇತರೆ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರು ಇಂದು ಕಚೇರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಿದ್ದಾರೆ. ಮಹಾನಗರ ಪಾಲಿಕೆಯ ನೌಕರರಿಗೂ 7ನೇ ವೇತನ ಆಯೋಗದ ಸೌಲಭ್ಯಗಳನ್ನ ವಿಸ್ತರಿಸಬೇಕು, ಅನುದಾನವನ್ನ ಆರ್ಥಿಕ ಇಲಾಖೆಯಿಂದಲೇ ಬಿಡುಗಡೆ ಮಾಡಬೇಕು, ನಿಯಮದಂತೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ಸೂಕ್ತ ತಿದ್ದುಪಡಿ ತರುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ಮಾಡುತ್ತಿದೆ. ಸ್ವಚ್ಛತೆಯಿಂದ ಹಿಡಿದು ತೆರಿಗೆ ಸಂಗ್ರಹ ಮಾಡೋದಿರಲಿ,